ಪಾಂಡುಪುರ ಪಟ್ಟಣದಲ್ಲಿ ಹಲವಾರು ವರ್ಷಗಳಿಂದಲೂ ನೆನೆಗುದಿಗೆ ಬಿದ್ದಿದ್ದ ಒಳಚರಂಡಿಯ ಮಲತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಎಫ್ಎಸ್ಟಿಪಿ ನಿರ್ಮಾಣ ಕಾಮಗಾರಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ನಡೆದ ವೇದಿಕೆ ಸಮಾರಂಭದಲ್ಲಿ ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರು, ಪಾಂಡುಪುರ ಪಟ್ಟಣದ ನೈರ್ಮಲ್ಯ ಕಾಪಾಡಲು ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಯೋಜನೆ ಅತ್ಯಂತ ಮಹತ್ವದ್ದಾಗಿದ್ದು, ಈ ಹಿಂದೆ ಶಾಸಕರಾಗಿದ್ದ ನಮ್ಮ ತಂದೆ ದಿವಂಗತ ಕೆ.ಎಸ್. ಪುಟ್ಟಣಯ್ಯ ಮತ್ತು ಮಾಜಿ ಶಾಸಕ ಸಿ.ಎಸ್. ಪುಟ್ಟರಾಜ್ ಅವರ ಪ್ರಯತ್ನದಿಂದಾಗಿ ಈಗ ಈ ಯೋಜನೆ ಕಾರ್ಯರೂಪಕ್ಕೆ ಬರುತ್ತಿದೆ ಎಂದು ತಿಳಿಸಿದರು. ಒಟ್ಟು 5.5 ಎಕರೆ ಜಮೀನಿನಲ್ಲಿ 24 ಕೋಟಿ ರು ವೆಚ್ಚದಲ್ಲಿ ಈಗ ಎಫ್ಎಸ್ಟಿಪಿ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುತ್ತಿದೆ. ಇಷ್ಟರಲ್ಲಿಯೇ 2.5 ಕೋಟಿ ರು ವೆಚ್ಚದಲ್ಲಿ ಮಲಿನ ನೀರು ಸಂಸ್ಕರಣಾ ಘಟಕ ಎಸ್ಟಿಪಿ ನಿರ್ಮಾಣಕ್ಕೂ ಚಾಲನೆ ನೀಡಲಾಗುವುದು. ಅಲ್ಲದೆ ಘಟಕಗಳ ನಿರ್ಮಾಣಕ್ಕೆ ಭೂಮಿ ಕಳೆದುಕೊಂಡು ರೈತ ಕುಟುಂಬದ ಮಕ್ಕಳಿಗೆ ಉದ್ಯೋಗ ದೊರಕಿಸಿಕೊಡುವುದಾಗಿ ಅವರು ಭರವಸೆ ನೀಡಿದರು. ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಮಾತನಾಡಿ, ಎಫ್ಎಸ್ಟಿಪಿ ನಿರ್ಮಾಣ ಕಾರ್ಯವು 3 ತಿಂಗಳ ಒಳಗಾಗಿ ಮುಗಿಯಲಿದೆ. ಜೊತೆಗೆ ಎಸ್ಟಿಪಿ ನಿರ್ಮಾಣ ಕಾರ್ಯವನ್ನು ಶೀಘ್ರದಲ್ಲೇ ಪ್ರಾರಂಭಿಸಿ 1 ವರ್ಷದ ಒಳಗಾಗಿ ಪೂರ್ಣಗೊಳಿಸಲಾಗುವುದು. 2 ಘಟಕಗಳಿಂದ ಪಟ್ಟಣದಲ್ಲಿ ನೈರ್ಮಲ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣಾದ, ಪುರಸಭೆ ಇಂಜಿನಿಯರ್ ಚೌಡಪ್ಪ, ಗುತ್ತಿಗೆದಾರ ಗೌರೀಶ್, ಪುರಸಭೆ ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರು ಹಾಗೂ ರೈತ ಸಂಘದ ಮುಖಂಡರು ಹಾಗೂ ಅನೇಕರು ಸಮಾರಂಭದಲ್ಲಿ ಭಾಗವಹಿಸಿದರು. ರೈತರಿಗೆ ವೈಜ್ಞಾನಿಕ ಪರಿಹಾರ ದೊರಕಿಸಿಕೊಟ್ಟ ಪುಟ್ಟಣಯ್ಯ, ಎಫ್ಎಸ್ಟಿಪಿ ಮತ್ತು ಎಸ್ಟಿಪಿ ಘಟಕ ನಿರ್ಮಾಣಕ್ಕೆ ಸರ್ಕಾರ ಗುಂಟೆಗೆ ಕೇವಲ 7,000 ಪರಿಹಾರ ನೀಡಿ 13 ಮಂದಿ ರೈತರ 5.20 ಎಕರೆ ನೀರಾವರಿ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನಿಸಿತು. ಈ ವೇಳೆ ರೈತ ನಾಯಕ ದಿವಂಗತ ಕೆ.ಎಸ್. ಪುಟ್ಟಣಯ್ಯ ಪ್ರತಿರೋಧ ವ್ಯಕ್ತಪಡಿಸಿ ರೈತರ ಜಮೀನಿಗೆ ವೈಜ್ಞಾನಿಕ ಬೆಳೆ ನೀಡಲು ಪ್ರತಿಭಟನೆ ನಡೆಸಿದ್ದರು. ಜೊತೆಗೆ ರೈತರಿಂದ ಲೋಕ ಅದಾಲತ್ಗೆ ಅರ್ಜಿ ಸಲ್ಲಿಸಿದ್ದರು. ಇದರ ಫಲವಾಗಿ ಜಮೀನು ಕಳೆದುಕೊಂಡ ರೈತರಿಗೆ ತಲಾ ಗುಂಟೆಗೆ 10 ಲಕ್ಷ ರು ಪರಿಹಾರ ದೊರೆತಿದೆ ಎಂದು ತಿಳಿಸಿದ ಶಾಸಕ ದರ್ಶನ್ ಪುಟ್ಟಣಯ್ಯ ಜಮೀನು ಕಳೆದುಕೊಂಡ ರೈತರನ್ನು ಸನ್ಮಾನಿಸಿದರು. ಅಂತಿಮ ಹಂತಕ್ಕೆ ಬಂದಿದ್ದಾರೆ. ಇನ್ನು ಕೆಲವರಿಗೆ ಪೂರ್ಣ ಭಾಗದಲ್ಲಿ ಸ್ವಲ್ಪ ಮೊತ್ತವನ್ನ ಕೊಡಬೇಕಾಗಿದೆ. ಅದನ್ನ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ಮಾನ್ಯ ಶಾಸಕರವರು ಈಗಾಗಲೇ ಅದನ್ನ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ನಾವು ಹಲವಾರು ಬಾರಿ ಕಳಿಸಿದೀವಿ. ಈಗಾಗ ಅಂತಿಮ ಹಂತದಲ್ಲಿದೆ, ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ 2.5 ಕೋಟಿಗೆ ಟೆಂಡರ್ ಆಗಿರ್ತಕ್ಕಂಥದ್ದು. 1 ಕೋಟಿ ಅದು ಮೇಂಟೆನೆನ್ಸ್ ಇರ್ತದೆ. ಒಟ್ಟು 3.5 ಕೋಟಿ. ಎಸ್ಟಿಪಿಗೆ 12 ಕೋಟಿಯನ್ನ ಸರ್ಕಾರದಿಂದ ನಿಗದಿ ಮಾಡಲಾಗಿದೆ. ಅದೇ ರೀತಿಯಲ್ಲಿ SBM ಸ್ವಚ್ಛ ಭಾರತ್ ಮಿಷನ್ ನಲ್ಲಿ 4 ಕೋಟಿಯನ್ನ ಮಾಡಿದೆ. ಟೋಟಲ್ 20 ಕೋಟಿ ವೆಚ್ಚದಲ್ಲಿ ಇಲ್ಲಿ ಎಫ್ಎಸ್ಟಿಪಿ ಮತ್ತು ಎಸ್ಟಿಪಿಯನ್ನ ಸ್ಥಾಪನೆ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಮೊದಲ ಹಂತದಲ್ಲಿ ಎಫ್ಎಸ್ಟಿಪಿನ 2.5 ಕೋಟಿನಲ್ಲಿ ಮಾಡ್ತಾ ಇದ್ದೀವಿ. ಒಟ್ಟು 5.5 ಎಕರೆನಲ್ಲಿ ಎಫ್ಎಸ್ಟಿಪಿ ಮತ್ತೆ ಎಸ್ಟಿಪಿ ಇದನ್ನು ಮಾಡಿದ್ರೆ ಇಡೀ ನಾಗರಿಕರಿಗೆ ಪಾಂಡುಪುರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಾಗರಿಕೆ UGDಯನ್ನ ಈಗಾಗಲೇ ಹಿಂದೆ ಪೈಪ್ಲೈನ್ ಅನ್ನು ಮಾಡಿದರೆ, ಪೈಪ್ಲೈನ್ ಅನ್ನು ಮಾಡಿದ್ರು ಕೂಡ ಇಲ್ಲಿ ಮಿಷನರಿಗಳು ಇಲ್ಲದೆ ಇರೋದ್ರಿಂದ ಅದು ಚಾಲನೆಯೆಲ್ಲ ಸಿಕ್ಕಿಲ್ಲ. ಈ ಒಂದು ಸುದಿನ ನಮಗೆ ಈ ಚಾಲನೆಯೆಲ್ಲ ಸಿಕ್ಕಿರ್ತಕ್ಕಂಥದ್ದು. 2 ವರ್ಷದಲ್ಲಿ ಕಂಪ್ಲೀಟ್ ಎಫ್ಎಸ್ಟಿಪಿ 2.5-3 ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ. ಇನ್ನು ಎಸ್ಟಿಪಿ ಕೂಡ 2 ವರ್ಷದಲ್ಲಿ ಎಲ್ಲಾ ಸಾರ್ವಜನಿಕರಿಗೆ ಸೌಲಭ್ಯಕ್ಕೆ ಉಪಯೋಗಿಸ್ತಕ್ಕಂಥ ಅವಕಾಶವನ್ನು ಕಲ್ಪಿಸಲಾಗ್ತದೆ. ದಯಮಾಡಿ ಕಾಂಟ್ರಾಕ್ಟರ್ ಅವರು ಗೌರೀಶ್ ಅವರು ಇಲ್ಲೇ ಇದ್ದಾರೆ. ಎಫ್ಎಸ್ಟಿಪಿ ಆಯ್ತು ನೋಡಿ, 6 ತಿಂಗಳು ಇಲ್ಲೇ ಕಾಂಟ್ರಾಕ್ಟ್ ಇರೋದ್ರಿಂದ ನಮಗೆ ಮಾಹಿತಿ ಸಿಕ್ತು. 6 ತಿಂಗಳು ಅಲ್ಲಿಗೆ 1 ವರ್ಷದೊಳಗೆ ಎಫ್ಎಸ್ಟಿಪಿ ಮತ್ತೆ ಎಸ್ಟಿಪಿ ಎರಡನ್ನೂ ಕೂಡ ಸಾರ್ವಜನಿಕ ಉಪಯೋಗಕ್ಕೆ ನಾವು ನೀಡ್ತೀವಿ ಅಂತ ಹೇಳಿ ಮಾನ್ಯ ಶಾಸಕರಿಗೆ ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಡ್ತೇನೆ. ಮೊದಲಿಗೆ ಸ್ವಾಗತವನ್ನ ಮಾಡಿದ್ರು ಅಂತಲ್ಲ, ಎಲ್ಲಾರ್ದು ಅವ್ರದ್ದೇ ಆದಂತ ಹಿಂದೆ ಶ್ರಮ ಇದೆ, ಕೊಡುಗೆ ಇದೆ. ಇದು ಈ ಒಂದು ಪ್ರಾಜೆಕ್ಟು ಇಷ್ಟು ವರ್ಷ ತಗೋಬಾರ್ದಾಗಿತ್ತು, ಇಷ್ಟು ವರ್ಷ ತಗೊಂಡಿದೆ. ಬಟ್ ಅಟ್ಲೀಸ್ಟ್ ಕೊನೆಗೆ ಇಲ್ಲಿಗೆ ಬಂದು ಈ ಅಂತ್ಯಕ್ಕೆ ಅಂತ್ಯ ಆಡಿದೆ. ಹಿಂದೆ ನಮ್ಮ ತಂದೆಯವರು ಸಿ.ಎಸ್. ಪುಟ್ಟರಾಜು ಅವರು ಮತ್ತೆ ಇವಾಗ ನಾವು ಎಲ್ಲರೂ ಕೆಲಸ ಮಾಡಿರೋದಕ್ಕೋಸ್ಕರ ಈ ಒಂದು ಘಟ್ಟಕ್ಕೆ ತಲುಪಕ್ಕೆ ಸಾಧ್ಯ ಆಯಿತು. ಅವ್ರಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಈ ಲ್ಯಾಂಡ್ ಇಶ್ಯೂಸ್ ಏನಿತ್ತು ಅದೆಲ್ಲ ರಿಸಾಲ್ವ್ ಮಾಡಿ ಎಲ್ಲರೂ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮನ ಮುಂದುವರ್ಸೋಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ನಿಮಗೂ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಿಮ್ಮ ಜಾಗನ ಬಿಟ್ಕೊಟ್ಟಿರೋದಕ್ಕೆ ಏನೇ ಇದ್ರೂ ನೀವೇ ಎಲ್ಲರೂ ಹೇಳ್ತಾ ಇದ್ದಂಗೆ ಪಾಂಡುಪುರ ಟೌನ್ ಹತ್ರ ಇರೋ ಜಾಗ ದಿನೇ ರೇಟ್ ಜಾಸ್ತಿ ಆಗ್ತಾ ಇದೆ. ಹಿಂದೆ ಏನು ದುಡ್ಡು ಕೊಡಿಸಿದ್ರು ತಂದೆಯವರು ಹೋರಾಟದಿಂದ ಅದು ದುಡ್ಡು ಅದೊಂದು ಇವಾಗ ಇನ್ನೂ ಅದಕ್ಕಿಂತ ಜಾಸ್ತಿ ದುಡ್ಡು ಆಗೈತೆ. ಸೊ ಅಂದ್ರೂ ನೀವುಗಳೆಲ್ಲ ಏನು ಸಾರ್ವಜನಿಕರಿಗೆ ಒಳ್ಳೇದಾಗಲಿ, ಅವಾಗಿನ ಏನು ಅಗ್ರಿಮೆಂಟ್ ಇತ್ತು ಅದ್ರ ಪ್ರಕಾರ ನೀವುಗಳೇ ಎಲ್ಲ ಸಹಕಾರ ಕೊಟ್ಟಿದ್ದೀರಿ. ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಕ್ಕೆ ಮತ್ತೆ
ಭಾಗಿಯಾಗಿರೋದಕ್ಕೂ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಹೆಚ್ಚಾಗಿ ನಮಗೆ ಅದು ಹೆಸರು ಈಚೆ ಬಂದಿರಲಿಲ್ಲ, ಆದರೆ ನಮಗೆ ನಿಜವಾಗ್ಲೂ ದುಡ್ಡು ಎಲ್ಲ ಹಿಂದ್ಗಡೆ ನಿಂತ್ಕೊಂಡು ನಮಗೆ ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡಿದವರು ಏನು ರಿಟೈರ್ಡ್ IAS ಆಫೀಸರ್ ಉಮಾಶಂಕರ್, ಮಣಿವಣ್ಣನ್ ಫಸ್ಟು. ಇವಾಗ ಈಗ ಒಟ್ಟು ಅವರು ದುಡ್ಡು ಸರ್ಕಾರದಲ್ಲಿ ದುಡ್ಡು ಬಿಡುಗಡೆ ಮಾಡೋಕ್ಕೆ ಕ್ಯಾಬಿನೆಟ್ಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಯಾವ್ಯಾವ ಹೆಡ್ ಅಲ್ಲಿ ನಾವು ದುಡ್ಡು ತರ್ಬೋದು ಅನ್ನೋದ್ರ ಬಗ್ಗೆ ಅವರು ನಮಗೆ ತುಂಬಾ ಸಹಕಾರ ಕೊಟ್ಟರು. ಅವ್ರ ಹತ್ರ ಕೂತ್ಕೊಂಡು ಅದೇ ಸೊ ಅದೇ ಅವರು ನಮ್ಮ ಕ್ಷೇತ್ರದವರೇ ಆಗಿದ್ರಿಂದ ಅವ್ರಗಳಿಗೆ ನಾವು ಕೇಳ್ಕೊಂಡ್ವಿ, ಹೋಗಿ ಸರ್ ಏನಾದರೂ ಮಾಡಿ ಇದನ್ನ ಪ್ರಾಜೆಕ್ಟ್ನ. ಯಾಕಂದ್ರೆ ನಾನು ಸುಮಾರು ಸತಿ ಹೋದಾಗ ಒಳಚರಂಡಿ ನೀರೆಲ್ಲ ನಾವು ಕಾಲುವೆಗೆ ಹೋಯ್ತಾ ಇತ್ತು. ಅದನ್ನ ನೋಡಿ ಅದೇನಾದರೂ ಮಾಡಿಸ್ಬೇಕಂತ ನಾವು ಅದನ್ನ ಅವ್ರ ಹತ್ರ ಸುಮಾರು ಸತಿ ಹೋಗಿ ಕೇಳ್ಕೊಂಡಿದ್ವಿ. ಅವ್ರೂ ತುಂಬಾ ಆಸಕ್ತಿ ವಹಿಸಿ ಅವ್ರು ರಿಟೈರ್ ಆಗಕ್ಕೆ ಮುಂಚೆ, ಈಗ ರೀಸೆಂಟಾಗಿ ರಿಟೈರ್ ಆದರು, ಅವ್ರು ರಿಟೈರ್ ಆಗಕ್ಕೆ ಮುಂಚೆ ಅವರು ಮಾಡಿಕೊಟ್ರು. ಅದು ಹಿಂದೆ ಮಣಿವಣ್ಣನ್ ಅವರು ಏನು ಒಳಚರಂಡಿ ಏನು MD ಅವರಾಗಿದ್ರು, ಅವ್ರೂ ಸಹ ತುಂಬಾ ಮುತುವರ್ಜಿ ವಹಿಸಿ ಅವ್ರಿಗೂ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಉಮಾಶಂಕರ್ ಅವರು ಏನಿದ್ರು ACS ಆಗಿದ್ರು, ಅವರು ರಿಟೈರ್ ಆಗಿದ್ದಾರೆ, ಅವ್ರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅವರು ಇವರೆಲ್ಲ ಅಂದ್ರೆ ಈ ಒಂದು ಕೆಲಸ ಆಗ್ಬೇಕಂದ್ರೆ ಎಷ್ಟೆಷ್ಟು ಜನದ ಪರಿಶ್ರಮ, ಎಷ್ಟು ವರ್ಷದ ಮೇಲೆ ಅನ್ನೋದು. ಅದ್ರ ಜೊತೆಗೆ ಎಲ್ಲ ಅಧಿಕಾರಿ ವರ್ಗದವರು ಎಲ್ಲ ತುಂಬಾ ಸಪೋರ್ಟ್ ಮಾಡಿ ಈ ಕೆಲಸನ ಇವತ್ತು ಇಲ್ಲಿಗೆ ಬಂದು ನಿಲ್ಸಿದೀವಿ. ಮತ್ತೊಮ್ಮೆ ಈ ಕಾಂಟ್ರಾಕ್ಟರ್ ಕೇಳ್ಕೊಳ್ಳೋದೇನೆಂದ್ರೆ ಆದಷ್ಟು ಬೇಗ ನಾವು ಈ ಕೆಲಸನ ಮುಗಿಸಿ ಚಾಲನೆ ಕೊಡಬೇಕು. ಯಾಕೆಂದ್ರೆ ನಿಮಗೆ ನೀವು ಟೌನ್ ಸುತ್ತ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಮಸ್ಯೆಗಳಿದೆ ಅಂತ. ಅದ್ರ ಪ್ರಕಾರ ತಾವು ಎಲ್ಲ ಅದಕ್ಕೆ ನೀವು ಬೇಗ ಈ ಕೆಲಸ ಮುಗಿಸಿ ಚಾಲನೆ ಕೊಡಿ ಅಂತ ಕೇಳ್ಕೊಳ್ತಾ, ಮತ್ತೆ ನೀರನ್ನ ವಾಪಸ್ ಟ್ರೀಟ್ ಮಾಡಿ ಈ ಫಸ್ಟ್ ಪ್ರಾಜೆಕ್ಟ್ ಶುರು ಆಯ್ತಾ ಇರೋದು FSTP ಫೀಕಲ್ ಸ್ಲಡ್ಜ್ದು ಏನಿದೆ ಅದ್ರ ಪ್ರಾಸೆಸಿಂಗ್ ನಡೀತದೆ. ಅದ್ರ ಜೊತೆಗೆ STP ನೆಕ್ಸ್ಟ್ ಸ್ಟೇಜಲ್ಲಿ ಒಂದು 2-3 ತಿಂಗಳಾದ ತಕ್ಷಣ ಅದು ಶುರು ಆಗುತ್ತೆ. ಸೊ ಫೀಕಲ್ ಸ್ಲಡ್ಜುವೇ ನಮಗೆ ಮ್ಯಾನೇಜ್ಮೆಂಟ್ ಈಗ ಬೆಟ್ಟಳ್ಳಿಲಿ ಒಂದು ನಡೀತಾ ಇದೆ, ಇನ್ನು ಸುತ್ತಮುತ್ತಲು ಗ್ರಾಮಗಳಲ್ಲೆಲ್ಲ ಈಗ FSTP ಇದೊಂದು ಏನು ನಾವು ಈಗ ಪಿಟ್ಗಳು ತಗೋತಿದ್ವಿ ಹಳ್ಳಿಗಳಲ್ಲಿ, ಅಲ್ಲಿಂದ ನಾವು ಸಕ್ ಮಾಡಿ ಇದನ್ನ ಮಿಷಿನ್ಗಳಿದೆ, ಅದ್ರ ಪ್ರಕಾರ ಅದನ್ನ ಪ್ರಾಸೆಸ್ ಮಾಡೋಕ್ಕೋಸ್ಕರ ಇವೆಲ್ಲ ಮಾಡಿರೋಂಥದ್ದು. ಇದ್ರ ಜೊತೆಗೆ ಈಗ ಪೈಪ್ಲೈನ್ನೂ ಸ್ವಲ್ಪ ಇನ್ನೂ ಮುಗ್ದಿಲ್ಲ. ಆ ಪೈಪ್ಲೈನ್ನೂ ಅಡಿಷ್ನಲಿ ಈ ಒಂದು ಇದರಲ್ಲಿ ತಗೊಳ್ತಾ ಇದೀವಿ. ಅದನ್ನೆಲ್ಲ ಪೂರ್ತಿ ತೆಗೆಸಿ ಅವೆಲ್ಲ ಮಾಡಿ, ಸೊ ಅದಕ್ಕೂ ಅಡಿಷನಲ್ ಆಗಿ ಒಟ್ಟು 24 ಕೋಟಿ ರೂಪಾಯಿ ಟೋಟಲ್ ಈಗ ರಿಲೀಸ್ ಮಾಡಿರೋಂಥದ್ದು. ಅದಷ್ಟರಲ್ಲಿ ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ಮುಗಿಸೋಕ್ಕೆ ಅನುದಾನ ಸರ್ಕಾರದಿಂದ ಕೊಟ್ಟಿರೋಂಥದ್ದು. ಮತ್ತೊಮ್ಮೆ ಎಲ್ಲರಿಗೂ ಸಹಕಾರ ಕೊಟ್ಟಿರೋದಕ್ಕೆ, ಮತ್ತೆ ಹೆಚ್ಚಾಗಿ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಾಂಡವಪುರದ ಟೌನ್ನ ಜನತೆಗೆ, ತಾಳ್ಮೆಗೆ ನಾವು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವರು ಇಷ್ಟೆಲ್ಲ ಸಮಸ್ಯೆಗಳಿದ್ದು ಇವೆಲ್ಲ ತುಂಬಾ ಕಷ್ಟ ಇದೆ. ನಾನು ಸುಮಾರು ಕಡೆ ಹೋಗಿ ನೋಡಿದ್ದೀನಿ. ಅಲ್ಲೇ ಇದು ನಮ್ಮ ಶನಿದೇವ ದೇವಸ್ಥಾನದ ಹತ್ರ ಅಲ್ಲೇ ಒಳಗಡೆನೆ ಹೋಯ್ತದೆ. ಈ ಸುಮಾರು ಕಡೆ ಹೋಗಿ ನಾವು ನೋಡಿದೀವಿ. ಅದನ್ನೆಲ್ಲ ಕಡೆಗೆ ತಗೊಂಡ್ಬಂದು ಪ್ರಾಸೆಸ್ ಮಾಡಿ ಏನ್ ನೀರ್ನ ರೀಸೈಕಲ್ ಮಾಡಿ ಕೊಡ್ಬೇಕಾಯ್ತದೆ. ಸೊ ಎಲ್ಲರಿಗೂ ಧನ್ಯವಾದಗಳು, ಮತ್ತೆ ತಾಳ್ಮೆಗೂ ನಿಮ್ಗೆ ಧನ್ಯವಾದಗಳನ್ನ ನಮ್ಮ ಪಾಂಡವಪುರ ಟೌನ್ ಜನತೆಗೆ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲರೂ ಸಹಕಾರ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಅಂತ ಏನ್ ಗೊತ್ತಿಲ್ಲ ಅಣ್ಣ, ಅದು ಉದ್ಯೋಗದ್ದು ನಾನು ಕೇಳ್ಬೇಕದನ್ನ ಕೇಳ್ಕೊಂಡು ಡೆಫಿನೆಟ್ ಆಗಿ ಪ್ರಯಾರಿಟಿ ಅವ್ರಿಗೆ ಕೊಡ್ಬೇಕು. ನೀವು ಮಾಡ್ಬೇಕಾದ್ರೆ ಇವರು ಕಾಂಟ್ರಾಕ್ಟರ್ ಅವರು ಯಾರು ಲ್ಯಾಂಡ್ ಲೂಸರ್ಸ್ ಯಾರಿದ್ದಾರೆ ಅವರ ಫ್ಯಾಮಿಲಿಗಳಿಗೆ ನಾವು ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕಾಯ್ತದೆ. ನಮಸ್ಕಾರ.